ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 26ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಜಗತ್ತಿನಲ್ಲಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳೆಂಬ 2 ಗತಿಗಳು ಶಾಶ್ವತವಾಗಿವೆ ಎಂದು ಹೇಳಿದೆ. ಇದರಲ್ಲಿ ಒಂದರಲ್ಲಿ ಹೋದರೆ ಹಿಂತಿರುಗುವುದಿಲ್ಲ, ಮತ್ತೊಂದರಲ್ಲಿ ಹೋದರೆ ಅವನು ಹಿಂದಿರುಗುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಬಹಳ ಹಿಂದಿನಿಂದಲೂ 2 ಮಾರ್ಗಗಳಿವೆ. ಒಬ್ಬನು ಮುಕ್ತನಾಗಿ ಒಂದೇ ಸಲ ಮುಕ್ತವಾಗಿ ಈ ಸಂಸಾರದ ಒಂದು ಜಂಜಾಟಗಳಿಂದ ಸಿಡಿದು ಹೋದ ಬೀಜದಂತೆ ನೆಗೆದು ಹೊರಟೋಗ್ಬಿಡ್ತಾನೆ. ಅವರು ಹಿಂತಿರುಗಿ ಬರುವಂಥದ್ದೆಲ್ಲ, ಹಿಂತಿರುಗಿ ಬರುವ ಟಿಕೆಟ್ ಇಲ್ಲದೆ ಹೋಗುವಂಥವನು. ಮತ್ತೊಬ್ಬ ಈ ಪ್ರಪಂಚವನ್ನು ಬಿಡುವಾಗಲೇ ಮರಳಿ ಬರುವ ಟಿಕೆಟನ್ನು ತೆಗೆದುಕೊಂಡು ಹೋಗಿರ್ತಾನೆ. ತನ್ನ ಕರ್ಮಾನುಸಾರ ಯಾರದೋ ಮನೆಯಲ್ಲಿ ಹುಟ್ಟಿ ಇನ್ನೂ ಅವನು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನು ಅನುಭವಿಸಬೇಕಾಗಿದೆ. ಈ ಜೀವದ ಕಾಯಿ ಮಾಗುವುದಕ್ಕೆ ಸಂಸಾರದ ಗುಡಾಣದಲ್ಲಿ ಅವನು ಇನ್ನೂ ಬರಬೇಕಾಗಿದೆ. ಹಾಗಾಗಿ ಇಲ್ಲಿ 2 ರೀತಿಯ ಮಾರ್ಗಗಳನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ. ಒಂದು ಶುಕ್ಲ ಪಕ್ಷ, ಅದೇ ಮತ್ತೊಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂತಂದರೆ ಶುಕ್ಲ ಮಾರ್ಗ, ಇದನ್ನು ದೇವಯಾನ ಅಂತಲೂ ಕೂಡ ಕರೀತಾರೆ. ಅದೇ ಕೃಷ್ಣ ಪಕ್ಷ ಅಥವಾ ಕೃಷ್ಣ ಮಾರ್ಗ, ಇದನ್ನು ಪಿತೃಯಾನ ಅಂತಲೂ ಕೂಡ ಕರೀತಾರೆ. ಒಂದು ಮಾರ್ಗವು ಜೀವವನ್ನು ವಿಕಾಸದ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಇನ್ನೊಂದು ಜೀವವನ್ನು ಪುನಃ ಹಿಂದಕ್ಕೆ ತರುವಂಥದ್ದು ಅಥವಾ ಮರಳಿ ತರುವಂಥದ್ದು. ಸಂಕ್ಷೇಪವಾಗಿ ನಾವು ಹೇಳಬೇಕು ಅಂತಂದರೆ, ಒಂದು ಮಾರ್ಗ ಮೋಕ್ಷಕ್ಕೆ, ಮತ್ತೊಂದು ಮಾರ್ಗ ಸಂಸಾರಕ್ಕೆ ಅಂತೇಳಿ ಹೇಳ್ಬೋದು. ಪ್ರಪಂಚದಲ್ಲಿ ಮನುಷ್ಯನ ಜೀವನ ರೀತಿಯನ್ನು ಮುಖ್ಯವಾಗಿ 2 ರೀತಿಯಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಒಂದು ಪ್ರೇಯೋ ಮಾರ್ಗ, ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಜೀವನದಲ್ಲಿ ಇಂದ್ರಿಯ ಸುಖಗಳನ್ನೇ ಬಯಸುತ್ತಾ ಅದಕ್ಕಾಗಿ ಜೀವನ ಸವೆಸುವವರು ಪ್ರೇಯೋಭಿಲಾಷಿಗಳು. ಇಂದ್ರಿಯ ಸುಖಗಳು ಆತ್ಯಂತಿಕ ಸುಖವನ್ನು ಕೊಡುವುದಿಲ್ಲ ಅಂಥೇಳಿ ತಿಳಿದು ಅವುಗಳಿಗೆ ಬಲಿಯಾಗದೆ ಆತ್ಮ ಸುಖವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸಂಯಮದ ಬದುಕನ್ನು ಬಾಳುವವರು ಶ್ರೇಯೋಭಿಲಾಷಿಗಳು. ಈ 2 ರೀತಿಯ ಜೀವನ ಕ್ರಮಗಳು ಮತ್ತು ಅದೇ ರೀತಿ 2 ರೀತಿಯ ಗತಿಗಳು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥದ್ದಾಗಿದೆ. ಒಬ್ಬ ಸಾಧಕನ ವೈಯಕ್ತಿಕ ಬಾಳಿಗೆ ಇದನ್ನು ಅಳವಡಿಸಿ ಹೇಳೋದಾದರೆ, ಈ 2 ರೀತಿಯ ಜೀವನ ಕ್ರಮ ಅವನ ಮನಸ್ಸಿನಲ್ಲಿಯೇ ಇರುತ್ತವೆ. ಶ್ರೇಯೋ ಮಾರ್ಗವನ್ನು ತುಳಿಯುತ್ತಿರುವಂಥ ಯೋಗಿಯು ಎಷ್ಟೋ ಬಾರಿ ಪ್ರಪಂಚದ ಪ್ರಲೋಭನೆಗಳಿಗೆ ಸಿಕ್ಕಿಬಿದ್ದು ಪ್ರೇಯೋದಾರಿಗೆ ಬೀಳುವಂಥ ಸಂಭವವೂ ಕೂಡ ಇರುತ್ತದೆ. ಮತ್ತೆ ಅವನು
ತನ್ನ ಹುಚ್ಚುತನವನ್ನು ತಿಳಿದುಕೊಂಡು ಶ್ರೇಯಸ್ಸಿನ ದಾರಿಗೆ ಬರಬಹುದು. ಆದರೆ ಇದು ಸಾಮಾನ್ಯವಾಗಿ ಎಲ್ಲ ಸಾಧಕರ ಜೀವನದಲ್ಲಿ ಕಂಡುಬರುವಂಥದ್ದು ಅಂಥೇಳಿ ಪರಮಾತ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಶುಕ್ಲ ಮತ್ತು ಕೃಷ್ಣ ಈ ಎರಡು ಮಾರ್ಗಗಳಲ್ಲಿಯೂ ಕೂಡ ಪ್ರಪಂಚ ನಡೀತಾನೇ ಇದೆ. ಶುಕ್ಲ ಪಕ್ಷದಲ್ಲಿ ಒಮ್ಮೆ ಹೋದರೆ ನಾವು ಮರಳಿ ಬರೋಲ್ಲ. ಅಂದರೆ ಎಲ್ಲ ಸಂಸಾರದ ಜಂಜಾಟಗಳನ್ನೆಲ್ಲ ನೀಗಿ ಸರ್ವ ರೀತಿಯಲ್ಲೂ ಸಮರ್ಪಣಾ ಭಾವದಿಂದ ನಾವು ಮುಂದುವರೆದು ನಮ್ಮನ್ನೇ ನಾವು ಸಮರ್ಪಿಸಿಕೊಂಡಿರ್ತೇವೆ ಆ ಭಗವಂತನಿಗೆ. ಅದು ಪ್ರೇಯೋ ಮಾರ್ಗ. ಇನ್ನೊಂದು ಮಾರ್ಗದಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಇಂಥ ಗುರಿಯನ್ನು ಸಾಧಿಸಬೇಕು, ನಾನು ಇಂಥ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ದೊರಕಿಸ್ಕೊಳ್ಬೇಕು ಅನ್ನುವಂಥ ಒಂದು ರಾಜಮಾರ್ಗ ಏನಿದೆ ಅದು ಒಂದು ಪ್ರೇಯೋ ಮಾರ್ಗ. ಅದರಲ್ಲಿ ಪುಣ್ಯಪ್ರಾಪ್ತಿಯೂ ಆಗಬಹುದು, ಪಾಪಪ್ರಾಪ್ತಿಯೂ ಆಗಬಹುದು. ಯಾವ ಮಾರ್ಗವನ್ನು ನಾವು ಹೆಜ್ಜೆಯನ್ನು ಇಡ್ತೀವೋ ಆ ಮಾರ್ಗದಂತೆ ನಾವು ಇಲ್ಲಿಂದ ಮರಣವನ್ನು ಹೊಂದುತ್ತೇವೆ ಅಥವಾ ಸಾಯುಜ್ಯವನ್ನು ಪಡಿತೇವೆ. ಸದಾಕಾಲ ಭಕ್ತಿ ಮಾರ್ಗದಲ್ಲಿಯೇ ಇದ್ದರೆ ಆ ಮುಕ್ತಿ ಮಾರ್ಗವೂ ನಮಗೆ ಸುಲಭವಾಗಿ ದೊರಕಿಬಿಡುತ್ತೆ. ಬದಲಿಗೆ ನಾವು ಮರಳಿ ಬರ್ತೇವೆ, ನಮ್ಮೆಲ್ಲ ಕರ್ಮಗಳನ್ನು ಮತ್ತೆ ಮತ್ತೆ ನಾವು ಅನುಭವಿಸ್ತೇವೆ ಅಂತೇಳಂದರೆ ಅದು ಪಿತೃಯಾನವಾಗತ್ತೆ. ಹೋಗೋವಾಗಲೇ ಮತ್ತೊಂದು ಸಲ ಇಲ್ಲಿಗೆ ಬರೋದಕ್ಕೆ ಟಿಕೆಟನ್ನು ಪಡ್ಕೊಂಡೇ ಇಲ್ಲಿಗೆ ಬರುವಂಥದ್ದು ಅದೇ ಪುನರ್ಜನ್ಮ ಅಂತ. ಹಾಗಾಗಿ ನಾವು ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ಪ್ರೇಯೋ ಮಾರ್ಗವೋ ಅಥವಾ ಶ್ರೇಯಸ್ಸಿನ ಮಾರ್ಗವೋ ಅನ್ನೋದ್ರ ಮೂಲಕ ನಾವು ಈ ಸಾಯುಜ್ಯದ ನಂತರದ ವಿಧಿಯನ್ನು, ನಂತರದ ಸ್ಥಾನವನ್ನು, ವಿಧಿವಿಧಾನಗಳನ್ನು ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಮರಣದ ನಂತರವೂ ಕೂಡ ಹೇಗಿರುತ್ತೆ ಈ ಬದುಕು ಅಥವಾ ನಮ್ಮ ಆತ್ಮ ಅನಾತ್ಮನಾಗುವಂಥದ್ದು ರೀತಿ, ಅದರ ನೀತಿ, ಅದರ ವೈವಿಧ್ಯತೆ, ವಿಭಿನ್ನತೆ, ಇವುಗಳೆಲ್ಲವನ್ನು ಕೂಡ ನಾವು ಈ ಶರೀರ ಅವಸ್ಥೆಯಲ್ಲಿ ಇರುವಾಗಲೇ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿಗೆ ಶರೀರದ ಅವಸ್ಥೆಯಲ್ಲಿದ್ದಾಗಲೇ ಇದರ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಶರೀರವನ್ನು ಬಿಟ್ಟು ಹೊರಗೆ ಹೋದಾಗಲೂ ಕೂಡ ಆ ಒಂದು ಅಂತರಾತ್ಮದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ಅಂಶ ನಮಗೆ ತಿಳಿಯುತ್ತೆ. ಹಾಗಾಗಿ ಆ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದ್ರಲ್ಲಿ ಈ ಭಗವದ್ಗೀತೆಯ ಈ ಶ್ಲೋಕ ಅತ್ಯಂತ ಅರ್ಥಪೂರ್ಣ. ಇಂಥ ಅರ್ಥಪೂರ್ಣವಾದ ಶ್ಲೋಕವನ್ನು ನಾವು ಸರಿಯಾಗಿ ಮನನ ಮಾಡಿ ಗಮನಿಸಿ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸಿಕೊಂಡಾಗ ಮಾತ್ರ ಈ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದು ತಿಳಿಯುತ್ತೆ. ಅದು ಸಂಯಮದ ಬದುಕು, ಅದು ತ್ಯಾಗದ ಬದುಕು, ನಿಷ್ಕಾಮ ಕರ್ಮದ ಬದುಕು, ನಿಷ್ಕರ್ಮಗಳ ಫಲಗಳನ್ನು ಅಪೇಕ್ಷಿಸದಂಥ ಒಂದು ಬದುಕು. ಇವೆಲ್ಲವುಗಳನ್ನು ಮಾಡಿದಾಗ ಶ್ರೇಯಸ್ಸಿನ ಜೀವನ ನಿಜಕ್ಕೂ ನಮ್ದಾಗತ್ತೆ. ಆ ಶ್ರೇಯಸ್ಸಿನ ಜೀವನದಲ್ಲಿ ನಾವು ಸದಾ ಸಾಗಬೇಕು ಅನ್ನುವಂಥದ್ದೇ ಈ ಒಂದು ಕೃಷ್ಣನ ಮಾತುಗಳು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತನಗೆ ಲಭಿಸದ ಗೆಲುವು ಅವನದಾಯಿತು ಎಂತು, ತನಗೆ ಲಭಿಸದ ಗೆಲುವು ಅವನದಾಯಿತು ಎಂತು, ಎಂದು ನೀ ಗೊಣಗದಿರು ಶಪಿಸದಿರು ವಿಧಿಯ, ನೀ ಚತುರನಿರಬಹುದು ವಿಧಿ ಬೆಪ್ಪನೇನಲ್ಲ, ನೀ ಚತುರನಿರಬಹುದು ವಿಧಿ ಬೆಪ್ಪನೇನಲ್ಲ, ಇದೆ ಎಲ್ಲೋ ಸಮತೂಕ ಮುದ್ದು ರಾಮ, ಇದೆ ಎಲ್ಲೋ ಸಮತೂಕ ಮುದ್ದು ರಾಮ. ನನಗೆ ಗೆಲುವು ಸಿಗಲಿಲ್ಲ, ಆದರೆ ಅವನು ಗೆಲುವು ಕಂಡುಕೊಬಿಟ್ನಲ್ಲ ಅಂತ ಹೇಳಿ ದ್ವೇಷ ಮಾಡಿಕೊಂಡು ಅಸೂಯೆ ಪಟ್ಕೊಂಡು ಗೊಣಗ್ತಾ ಕೂತ್ರೆ, ವಿಧಿಯನ್ನು ಶಪಿಸ್ತಾ ಕೂತ್ರೆ ವಿಧಿ ಬೆಪ್ಪ ಏನಲ್ಲ. ಅವನು ಚತುರ ಇರಬಹುದು, ಆದರೆ ಗೆದ್ದಿರೋನು ಚತುರ ಇರಬಹುದು, ಆದರೆ ವಿಧಿ ಬೆಪ್ಪ ಅಲ್ಲ, ಮೂರ್ಖ ಅಲ್ಲ. ಹಾಗಾಗಿ ಈ ಒಂದು ಭೂಮಿ, ಈ ಜಗತ್ತು, ಈ ಪ್ರಪಂಚ, ಈ ವಿಶ್ವ ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಸರಿಯಾಗಿ ಗಮನಿಸ್ಕೊಳ್ತಾ ಇದೆ. ಆದರೆ ಆ ಗಮನಿಸುವಿಕೆಯಲ್ಲಿ ನಾವು ಸರಿಯಾದ ಹೆಜ್ಜೆಯನ್ನು ಇಟ್ಟರೆ ಇನ್ನು ಮಿಕ್ಕಿದ್ದೆಲ್ಲವನ್ನು ಆ ವಿಶ್ವವೇ ನೋಡಿಕೊಳ್ಳುತ್ತೆ. ಹಾಗಾಗಿ ಸಮತೂಕದ ವಿಶ್ವಕ್ಕೆ
ನಾವು ಸಮರ್ಪಿತರಾಗುವಂಥದ್ದು ಒಂದೇ ನಮ್ಮ ಬದುಕಿನ ಹಾದಿಯಲ್ಲಿ ಇರಬೇಕಾದ ಒಂದು ದೃಷ್ಟಿಕೋನ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.